ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನೂಪ್ ದೇವ್ರು. ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ಏನು ಬೆಳಿಗ್ಗೆ ಎಲ್ಲ ಹೊರಟ್ಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೀರಾ? ಎಸ್, ಕ್ರಾಬಿಯಲ್ಲಿ ವಾಕಿಂಗಿಗೆ ಬಂದಿದ್ದೀನಿ. ಸೊ ವಾಕಿಂಗ್ ಅಂದರೆ ಪ್ರಿಸೈಸ್ಲಿ ವಾಕಿಂಗ್ ಅಲ್ಲ, ಇಲ್ಲಿ 7-Eleven ಅಂತ ಏನು ಸ್ಟೋರ್ ಇದೆ ಅಲ್ಲ, ಅಲ್ಲಿ ಸಿಮ್ ಸಿಗುತ್ತೆ. ಸೊ ತೊಗೊಳೋಣ ಅಂತ ಬಂದಿದ್ದೀನಿ. ಬೆಳಿಗ್ಗೆ ಹೀಗಿರುತ್ತೆ ನೋಡಿ ಕ್ರಾಬಿ, ಥೈಲ್ಯಾಂಡು. ತುಂಬ ಬೈಕಿಂಗ್ ಕಲ್ಚರು, ಪ್ರತಿಯೊಬ್ಬರು ಇಲ್ಲಿ ಬೈಕಲ್ಲೇ ಓಡಾಡ್ತಾರೆ. ಮುಂದ್ಗಡೆ ಒಂದು ಬುಟ್ಟಿ ಹಿಡ್ಕೊಂಡ್ಬಿಟ್ಟಿರ್ತಾರೆ, ಏನೇ ಸಾಮಾನು ಇದ್ರೂ ಹಾಕ್ಕೊಂಡು ಹೊಡ್ತಾ ಇರೋದು ನೋಡಿ. ಇಲ್ಲಿದೆ ನೋಡಿ ಬೈಕು. ಸೊ ನಾನು 7-Eleven ಹೋಗಿದ್ದೆ, ಸಿಮ್ ಕಾರ್ಡು ಸಿಕ್ತು. ಬಟ್ ಆ ಸಿಮ್ ಕಾರ್ಡ್ ತೊಗೋಬೇಕಂದ್ರೆ ಪಾಸ್ಪೋರ್ಟ್ ತೋರಿಸ್ಬೇಕು. ನಾನು ಮರೆತುಬಿಟ್ಟು ಪಾಸ್ಪೋರ್ಟ್ನ ರೂಮಲ್ಲೇ ಇಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಈಗ ಪಾಸ್ಪೋರ್ಟ್ ತೊಗೊಂಬರೋಕ್ಕೆ ಹೋಗ್ತಾ ಇದ್ದೀನಿ. 2000 years later. ನಮಸ್ಕಾರ ಎಲ್ಲರಿಗೂ, ಶುಭೋದಯ. ಸೊ ಬೆಳಿಗ್ಗೆ ನಾನು ಸಿಮ್ ತೊಗೊಳಕ್ಕೆ ಅಂತ ಹೋದಾಗ ನಿಮಗೆ ಸಿಕ್ಕಿದ್ದೆ, ಈಗ ಮತ್ತೆ ಕ್ಯಾಬಲ್ಲಿ ಸಿಗ್ತಾ ಇದ್ದೀನಿ. ಸೊ ಈಗ ನಾವು 7-Eleven ಬ್ರೇಕ್ಫಾಸ್ಟ್ ಮಾಡಿದ್ವಿ, ಸ್ಟಿಕ್ಕಿ ರೈಸ್ ಆ್ಯಂಡ್ ಆಮ್ಲೆಟ್. ಸೊ ತಿಂದುಬಿಟ್ಟು ಈಗ ಅವನಿಂಗ್ ಬೀಚ್ ಕಡೆ ಹೋಗ್ತಾ ಇದ್ವಿ. ಅವನಿಂಗ್ ಬೀಚಲ್ಲಿ ರ್ಯಾಲಿ ಬೀಚ್ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ವಿ. ಸೊ ನಾವು ಸಿಮ್ಮು ಏನು ತೊಗೊಳಕ್ಕೆ ಹೋದಲ್ಲ, ಅಲ್ಲಿ ನನ್ನ ಪಾಸ್ಪೋರ್ಟ್ ರೂಮಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೆ, ಹಾಗಾಗಿ ಸಿಮ್ ತೊಗೊಳಕ್ಕೆ ಆಗಲಿಲ್ಲ. ಇನ್ನೊಂದು 7-Eleven ನನಗೆ ಬೇಕಾಗಿದ್ದ ಸಿಮ್ ಇರಲಿಲ್ಲ. ಸೊ ಹೋಟೆಲಲ್ಲೇ ಕ್ಯಾಬ್ ಬುಕ್ ಮಾಡಿಕೊಂಡು ಗ್ರ್ಯಾಬ್ ಅಂತ ಒಂದು ಆ್ಯಪ್ ಇದೆ. ಸೊ ನಮ್ಮಲ್ಲಿ ಹೇಗೆ ಓಲಾ, ಊಬರ್ ಈ ಥರದ್ದೆಲ್ಲ ಆ್ಯಪ್ ಇದೆ ಅಲ್ಲ, ಅದೇ ಥರ ಇಲ್ಲಿ ಗ್ರ್ಯಾಬ್ ಅಂತ, ಬೋಲ್ಟ್ ಅಂತ ಆ್ಯಪ್ ಇದೆ. ಸೊ ಅಲ್ಲಿ ನಾನು ಅವನಂಗ್ ಬೀಚ್ಗೆ ಬುಕ್ ಮಾಡಿದ್ದೀನಿ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಅವನಂಗ್ ಬೀಚಿಗೆ ಸ್ವಾಗತ, ಸುಸ್ವಾಗತ. ಇಲ್ಲಿಂದ 100 ಮೀಟರ್ಸ್ ದೂರದಲ್ಲಿ ಅವನಂಗ್ ಬೀಚ್ ಇದೆ. ಫೈನಲಿ ಸಿಮ್ ತೊಗೊಂಡ್ವಿ. ಎಲ್ಲ ಕಡೆ 400 ಬಾತ್ ಅಂದರೆ 399 ಬಾತಿಗೆ ಅನ್ಲಿಮಿಟೆಡ್ ಡೇಟಾ. ಸೊ 8 days ಅನ್ಲಿಮಿಟೆಡ್ ಡೇಟಾದು ಪ್ಯಾಕ್ ಇದೆ ಎಲ್ಲ ಕಡೆ. 3-4 7-Eleven ಕೇಳಿದೆ. ಸೊ ಅದು ಬಿಟ್ಟರೆ ಅದ್ರದ್ದು ಡೌನ್ ವರ್ಷನ್ ಅಂತಂದರೆ 199 ಬಾತಿಂದಿದೆ. ಬಟ್ ಅದು ಎಲ್ಲೂ ಸಿಗಲಿಲ್ಲ. ಬಟ್ ಅದು ಓನ್ಲಿ 30 GB ಡೇಟಾ. ಸೊ ನಾವು 7 days ಇರ್ತೀವಲ್ಲ, ಸೊ 1 day ಮುಗೀತು, ಈಗ 6 days ಇರ್ತೀವಿ. ಡೆಫಿನೆಟ್ಲಿ ನಮಗೆ ಗೂಗಲ್ ಮ್ಯಾಪು ಅಂತ ಎಲ್ಲ ಖರ್ಚು ಆಗುತ್ತೆ ಡೇಟಾ. ಸೊ 30 GB ತೊಗೊಳೋದು ವರ್ತ್ ಆಗಲಿಲ್ಲ. ತೊಗೊಂಡ್ರೆ ಆಮೇಲೆ ಡೇಟಾ ಖಾಲಿ ಆಯಿತು ಅಂತಂದರೆ ಅಂತ ಅನ್ಲಿಮಿಟೆಡ್ 8 days 399 ಬಾತಿಂದು ತೊಗೊಂಡೆ. ಈಗ ಅವನಂಗ್ ಬೀಚ್ ಹತ್ರ ಬಂದಿದ್ದೀವಿ. ರೇಲಿ ಬೀಚಿಗೆ ಹೋಗಬೇಕು. ಸೊ ಸಾರ್ಟ್ಔಟ್ ಮಾಡೋಣ ಹೇಗೆ ಎಲ್ಲಿ ಅಂತ. ಸೊ ಇಲ್ಲಿ ಲೇಸ್ ತೊಗೊಂಡ್ವಿ. ಇದ್ಯಾವುದು ವಿಚಿತ್ರವಾದಂತಹ ಲೇಸು, ನೋಡೋಣ ಹೇಗಿದೆ ಟೇಸ್ಟು ಅಂತ. ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ರೇಲಿ ಬೀಚ್. ಓಕೆ, ಸೊ ಇಲ್ಲಿದು ವೈಬ್ಸೇ ಬೇರೆ ಥರ ಇದೆ. ನಾವು ಇದ್ದಿದ್ದಂತಹ ಕ್ರಾಬಿ ಬೀಚ್ ಏನಿದೆ ಅಲ್ಲಿ, ಮೋನಂಗ್ ಅಂತ ಆ ಏರಿಯಾ, ಇದು ಅವನಂಗ್ ಏರಿಯಾ. ಸೊ ಈ ಏರಿಯಾದಲ್ಲಿ ನಮಗೆ ಎಲ್ಲ ಥರದ್ದು ಫುಡ್ ಐಟಮ್ಸ್ ಸಿಗುತ್ತೆ. ನಿಮಗೆ ಇಂಡಿಯನ್ ಫುಡ್ ಐಟಮ್ಸ್ ಇದೆ, ಎಲ್ಲ ಥರದ್ದು ಇದೆ ಇಲ್ಲಿ. ಬರ್ಗರ್ ಕಿಂಗ್, ಆಮೇಲೆ ಸಬ್ವೇ ಇದೆ, ಮೈ ಫೇವ್ರೇಟ್. ಸೊ ಎಲ್ಲ ಕಡೆ ನಿಮಗೆ ಅವನಂಗ್ ಬೀಚಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಆಗಿರ್ಬೋದು, ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಬಂದು ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಈಗ ನಾವು ಟೇಲ್ ಬೋಟ್ ತಗೊಂಡು ರೇಲಿ ಬೀಚ್ ಕಡೆ ಹೋಗೋಣಂತೆ.
ಫೈನಲಿ ಅವನಂಗ್ ಬೀಚ್ಗೆ ರೀಚ್ ಆಗಿದ್ದೀವಿ. ಹೀಗಿದೆ ನೋಡಿ ಬೀಚು. ಸೊ ಅದೆಲ್ಲ ಐಲ್ಯಾಂಡ್ ಅಲ್ಲಿ ಏನಿದೆ ಕಾಣುತ್ತಲ್ಲ ದೂರದಲ್ಲಿ, ಸೊ ಅದೆಲ್ಲ ಐಲ್ಯಾಂಡ್ಸ್, ಅದು ಡಿಫ್ರೆಂಟ್ ಐಲ್ಯಾಂಡ್ಸು. ಸ್ಟಾಲ್ ಇತ್ತು ಓಕೆ. ಕೊಕೊನಟ್ ಬನಾನಾ ಮಿಲ್ಕ್ ಶೇಕ್ ತೊಗೊಂಡು ಈಗ ರ್ಯಾಲಿ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಸೊ ರ್ಯಾಲಿ ಬೀಚ್ಗೆ 200 ಥೈ ಬಾತ್ ಪರ್ ಪರ್ಸನ್ ಟಿಕೆಟ್ ಕೊಡ್ತಾರೆ. ಇಲ್ಲೇ ಟು ಆ್ಯಂಡ್ ಫ್ರೋ ಎರಡೂ ಟಿಕೆಟ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈಗ ತಗೊಂಡು ಅಲ್ಲಿಗೆ ಡೈರೆಕ್ಟಾಗಿ ಹೋಗೋಣಂತೆ, ಬನ್ನಿ. ರ್ಯಾಲಿ ಬನ್ನಿ ರ್ಯಾಲಿ ಬೀಚ್ ಕಡೆ ಹೋಗೋಣಂತೆ. ಸೊ ನನ್ನ ಹಿಂದೆ ಎಲ್ಲ ಟೇಲ್ ಬೋಟ್ಸ್ ರೆಡಿ ಇದ್ದಾವೆ. ಸೊ ಬ್ಯಾಚ್ ವೈಸ್ ಬಿಡ್ತಾರೆ. 15 to 20 ಪೀಪಲ್ ಅಥವಾ 10 to 15 ಪೀಪಲ್ ಒಂದು ಟೇಲ್ ಬೋಟಲ್ಲಿ. ಬಿಸಿಲು ಒಂದಿದೆ ಅನ್ನೋದು ಬಿಟ್ಟರೆ ಸದ್ಯದಲ್ಲಿ ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ ಪ್ಲೇಸ್ನ. ಸೊ ಇದೆಲ್ಲ ಟೈಲ್ ಬೋಟ್ಸ್ ಇದು. ಟೈಲ್ ಬೋಟ್ಗೆ ಹೋಗೋಣ. ನೋಡಿ ಹೀಗಿದೆ ಅವನಂಗ್ ಬೀಚ್. ರೇಲಿ ಬೀಚಿಗೆ ಬಂದ್ವಿ. ಹಾರ್ಡ್ಲಿ 10 ಮಿನಿಟ್ಸು. ಸೊ ಟೈಲ್ ಬೋಟ್, ಲಾಂಗ್ ಟೈಲ್ ಬೋಟಲ್ಲಿ ಕರ್ಕೊಂಡು ಬಂದು ಇಲ್ಲಿ ಬಿಡ್ತಾರೆ. ಸೊ ಟು ಆ್ಯಂಡ್ ಫ್ರೋ ಟಿಕೆಟ್ನ ಮುಂಚೆನೇ ತೊಗೊಂಡ್ಬಿಟ್ಟಿರ್ತೀವಿ. ಅಂದರೆ 1 ವೇ 100 ಬಾತ್, 2 ವೇ 200 ಬಾತ್. ಸೊ ನಮ್ಮ ಮೂವರಿಗೂ ಸೇರಿ 600 ಬಾತ್ ಆಯಿತು. ಸೊ ಇಲ್ಲಿ 5 ಇಯರ್ಸ್ ಏಜ್ ಇರೋರಿಗೆ ಸೇಮ್ ರೇಟ್ ತೊಗೋತಾರೆ, 200 ಬಾತ್. ಸೊ ಬಿಲೋ 5 ಇದ್ದರೆ ಮೋಸ್ಟ್ಲಿ 150 ಬಾತ್ ಇರ್ಬೋದು. ಸೊ ಫಸ್ಟು ಬೀಚೆಲ್ಲ ನೋಡಿಕೊಂಡು ಆಮೇಲೆ ಬೀಚಿಗೆ ಸ್ನಾನ ಮಾಡೋಕ್ಕೆ ಇಳಿಯೋಣ. ಇಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣಂತೆ. ಸೊ ಹಿಂದ್ಗಡೆ ಏನು ನೋಡ್ತೀವಲ್ಲ, ಇದೆಲ್ಲ ಲೈಮ್ ಸ್ಟೋನ್ ಹಿಲ್ಸ್ ಎಲ್ಲ. ರಾಕ್ ಕ್ಲೈಂಬಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲಿ ಕೇವ್ ಎಲ್ಲ ಇದೆ. ಲೆಟ್ಸ್ ಗೋ.
ನನ್ನ ಹಿಂದ್ಗಡೆ ಏನು ನೋಡ್ತಾ ಇದ್ದೀರಲ್ಲ ಎಲ್ಲ ರಾಕ್ ಕ್ಲೈಂಬಿಂಗ್ ಇದೆ. ರಾಕ್ ಕ್ಲೈಂಬಿಂಗ್ ಬೇಕಿದ್ರೆ ನಾವು ಮಾಡ್ಬೋದು. ಇಲ್ಲಿ ಕೊಮೊಡೋ ಡ್ರ್ಯಾಗನ್ ಎಲ್ಲ ಇದ್ದಾವೆ. ಸಖತ್ತಾಗಿದೆ. ಕ್ರಾಬಿ, ರೇಲಿ ಬೀಚ್. ನಾನು ಪಕ್ಕ ಒಂದು ಗಣೇಶ ಫೋಟೋ ಇದ್ದೀನಿ. ಬಿಸಿಲು ತುಂಬ ಇದೆ. ಸೊ ಈಗ ನಾವು ರೇಲಿ ಬೀಚಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು ನಮಗೆ. ಅಲ್ಲಿ ಬಂದಿದ್ದೀವಿ. ಸೊ ಆ್ಯಸ್ ಯೂಶುವಲ್ ಚಪಾತಿ, ವೆಜಿಟೇಬಲ್ ಕುರ್ಮಾ, ಸೊ ವಾಟರ್ ಮಿಲನ್ ಜ್ಯೂಸ್ ಆರ್ಡ್ರ್ ಮಾಡಿದ್ದೀವಿ. ಈಗ ಟೈಮ್ ಬಂದು 1:30 ಆಗಿದೆ. ಹೇಗಿದೆ ವಾಟರ್ ಮಿಲನ್ ಜ್ಯೂಸು? ಚೆನ್ನಾಗಿದೆ. ತಾನೇ?